ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಶೇಷ ವಿಡಿಯೋ, ಈಗಾಗಲೇ ಗಣೇಶನ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ಗಣೇಶನ ವಿಡಿಯೋ ಅಂತ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತೀರಾ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಇವತ್ತು. ಹಾಗೆಲ್ಲರೂ ಸಂಕಷ್ಟಹರ ಗಣಪತಿ ಪೂಜೆಯ ವೇಳೆ ಅಪ್ಪಿತಪ್ಪಿಯೂ ಕೂಡ ಈ ತಪ್ಪುಗಳನ್ನು ಮಾಡಬಾರದು. ಹಾಗಾದರೆ ಯಾವ ತಪ್ಪುಗಳನ್ನು ನಾವು ಮಾಡಬಾರದು? ನಾವೆಲ್ಲರೂ ಸಂಕಷ್ಟಹರ ಚತುರ್ಥಿಯ ದಿನ ಗಣೇಶನಿಗೆ ಪೂಜೆ ಸಲ್ಲಿಸುತ್ತೇವೆ. ಹಾಗೆ ನಾವೆಲ್ಲರೂ ಕೂಡ ಗಣೇಶನ ಭಕ್ತರು ಅಲ್ವಾ? ಹಾಗೆ ಯಾವುದೇ ಶುಭ ಕಾರ್ಯವಾಗಲಿ, ಶುಭ ಕಾರ್ಯಗಳಲ್ಲಿ ಗಣೇಶನನ್ನು ನಮ್ಮದು ಏನೇ ತಪ್ಪಿರಲಿ ನಮ್ಮನ್ನು ಕ್ಷಮಿಸಿ ತಂದೆ ಎಂದು ಕೇಳಿ ಮೊದಲು ಗಣೇಶನನ್ನು ಪೂಜಿಸುತ್ತೇವೆ ಅಲ್ವಾ? ಹಾಗೆ ಗಣೇಶನ ಪೂಜೆ ವೇಳೆ ಈ ತಪ್ಪುಗಳನ್ನು ಮಾಡಬಾರದು. ನಿಮಗೆ ಗೊತ್ತಾ? ನಾವು ಹೇಳುತ್ತೇವೆ ಕೇಳಿ. ಬುಧವಾರ ಬಂದರೆ ಗಣೇಶನ ವಾರ ಅಲ್ವಾ? ನಮ್ಮೆಲ್ಲರಿಗೂ ತಿಳಿದಿದೆ. ಹಾಗೆ ಮರೆತು ಕೂಡ ಈ ತಪ್ಪುಗಳನ್ನು ಮಾಡಬಾರದು. ಮೊದಲನೆಯದಾಗಿ ಯಾವ ತಪ್ಪು ಮಾಡಬಾರ್ದು? ಹಾಗಾದರೆ ನೋಡೋಣ ಬನ್ನಿ, ಯಾವ ತಪ್ಪು ಮಾಡಬಾರ್ದು, ಯಾವ ತಪ್ಪು ಮಾಡಿದರೆ ಕೆಟ್ಟದಾಗುತ್ತೆ ಎಂಬ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೆಯದಾಗಿ ಮನೆ ಮತ್ತು ದೇವರ ಕೋಣೆಯನ್ನು ಸ್ವಚ್ಛವಾಗಿರಿಸಿ ಪೂಜೆಯನ್ನು ಸಲ್ಲಿಸಬೇಕು. ಹಾಗೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಕಣ್ಣೀರು ಹಾಕಬಾರದು. ಹಾಗೆ ಕಣ್ಣೀರು ಹಾಕದಂತೆ ನೋಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಹೊಡೆಯಬಾರದು. ಏಕೆಂದರೆ ಮಕ್ಕಳು ದೇವರ ಸಮಾನ ಅಲ್ವಾ? ಮಕ್ಕಳಿಗೆ ಗಣೇಶನ ಪೂಜೆಯ ದಿನ ಆಗಲಿ ಬೇರೆಯ ದಿನ ಆಗಲಿ ಮಕ್ಕಳನ್ನು ಹೊಡೆಯಬಾರದು. ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ಯೋಚನೆ ಹಾಗೂ ಕೆಟ್ಟ ಭಾವನೆಯು ಕೂಡ ಗಣೇಶನ ಪೂಜೆಯ ವೇಳೆ ಮಾಡಬಾರದು. ನಂತರ ಗಣೇಶನ ಪೂಜೆ ಮಾಡಿದ ಮೇಲೆ ಆ ದಿನ ನೀವು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಗಣೇಶನ ಪೂಜೆ ದಿನ ಮಾಂಸಾಹಾರವನ್ನು ಸೇವಿಸಬೇಡಿ. ಮಾಂಸಾಹಾರ, ಮೀನು, ಮೊಟ್ಟೆ ಸೇವಿಸಬೇಡಿ. ಅದು ನಿಮಗೆ ಶುಭವನ್ನು ಉಂಟು ಮಾಡುವುದಿಲ್ಲ. ನಿಮಗೆ ಆದರೆ ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸವನ್ನು ಮಾಡಿ. ನಾವು ನೋಡಿರಬಹುದು, ಪ್ರತಿ ತಿಂಗಳು ಕೂಡ ಸಂಕಷ್ಟ ಚತುರ್ಥಿ ಬಂದೇ ಬರುತ್ತೆ ಅಲ್ವಾ? ನಿಮ್ಮ ಕೈಲಿ ಆಗುತ್ತೆ ಅಂದರೆ ನೀವು ಆ ದಿನ ಉಪವಾಸವನ್ನು ಕೂಡ ಮಾಡಬಹುದು. ನಾವು ಮನೆಯಲ್ಲಿ ಗಣೇಶನನ್ನು ಪೂಜೆ ಮಾಡುವಾಗ ಮನೆಯಲ್ಲಿ ಏನೇ ಪ್ರಸಾದ ಮಾಡಿದರೂ ಮೊದಲು ಗಣಪತಿಗೆ ಅರ್ಪಿಸಬೇಕು. ಪ್ರಸಾದವನ್ನು ಮೊದಲು ಗಣೇಶನಿಗೆ ಒಂದು ಬಟ್ಲಲ್ಲಿ ಹಾಕಿ ಗಣೇಶನಿಗೆ ಇಟ್ಟು ಪೂಜೆಯನ್ನು ಸಲ್ಲಿಸಬೇಕು. ಹಾಗೆ ಅದನ್ನು ಮೊದಲು ನಾವು ತಿನ್ನಬಾರ್ದು. ಮೊದಲು ಗಣೇಶನಿಗೆ ಇಟ್ಟು ನಂತರ ನಾವು ತಿನ್ನಬೇಕು. ಗಣೇಶನಿಗೆ ನೀವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸಿದಿರಾ ಅಂತ ಆದರೆ ಗಣೇಶನನ್ನು ಒಬ್ಬರನ್ನೇ ಇಡುವ ಹಾಗಿಲ್ಲ. ಮನೆಗೆ ಬೀಗ ಹಾಕ್ಕೊಂಡು ಹೋಗಬಾರ್ದು. ಯಾರಾದರೂ ಮನೆಯಲ್ಲಿಯೇ ಇದ್ದು ದೀಪ ಹಚ್ಚಿ ಪೂಜೆಯನ್ನು ಮಾಡಿ ಮನೆಯಲ್ಲಿಯೇ ಇರಬೇಕು. ಯಾವುದೇ ಕಾರಣಕ್ಕೂ ಗಣೇಶನನ್ನು ಪೂಜೆ ಮಾಡಿ ಕೋಪವನ್ನು ಮಾಡಿಕೊಳ್ಳಬಾರದು. ತಾಳ್ಮೆಯಿಂದ ಇರಬೇಕು. ಕೋಪ ಮಾಡಿಕೊಳ್ಬಾರ್ದು. ನೀವು ಪೂಜೆ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ ನೀವು ಕೋಪವನ್ನು ಮಾಡಿಕೊಂಡ್ರೆ. ಸುಳ್ಳು ಹೇಳಬಾರದು. ಮೋಸವನ್ನು ಯಾರಿಗೂ ಕೂಡ ಮಾಡಬಾರದು. ಹಾಗೆ ಗಣೇಶನ ಪೂಜೆಗೆ
ತುಳಸಿಯನ್ನು ಅಪ್ಪಿತಪ್ಪಿಯೂ ಕೂಡ ಬಳಸಬೇಡಿ. ನಿಮಗೆಲ್ಲರಿಗೂ ಗೊತ್ತು, ಗಣೇಶನಿಗೆ ಇಷ್ಟವಾಗಿದ್ದು ಪ್ರಿಯವಾದದ್ದು ಗರಿಕೆ ಅಂತ. ನೀವು ಗರಿಕೆ ಹಾರವನ್ನು ಮಾಡಿ ಗಣೇಶನಿಗೆ ಅರ್ಪಿಸಿ. ಅಪ್ಪಿತಪ್ಪಿಯೂ ಕೂಡ ಮರೆತು ಕೂಡ ನೀವು ತುಳಸಿ ಮಾಲೆಯನ್ನು ಹಾಕಬಾರದು. ನಾನು ಈ ವಿಡಿಯೋದಲ್ಲಿ ಗಣೇಶನ ಪೂಜೆ ಮಾಡುವಾಗ ಆಡಬಾರ್ದು ಅಂತ ಹೇಳಿದ್ದೀನಿ. ಹಾಗೆ ಗಣೇಶನನ್ನು ಪೂಜಿಸುವುದರಿಂದ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಹಾಗೆ ವಿಶೇಷವಾಗಿ ಹಾಗೆ ತುಂಬ ಉಪಯುಕ್ತವಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಬುದ್ಧಿಯನ್ನು ಕೊಡುವ ನಮ್ಮ ಗಣಪತಿ ಕೂಡ. ಹಾಗೆ ಮನೆಯಲ್ಲಿ ಯಾವುದೇ ಕಷ್ಟ ಆಗಲಿ ನಾವು ಮೊದಲು ಪೂಜೆ ಮಾಡೋದು ಗಣೇಶನೇ. ಯಾವುದೇ ಶುಭ ಕಾರ್ಯವನ್ನಾಗಲಿ ನಾವು ಮೊದಲು ಪೂಜೆ ಮಾಡುವುದು ಗಣೇಶನ್ನೇ ಅಲ್ವಾ. ಹಾಗೆ ಇದು ನಮ್ಮ ವಿದ್ಯಾಗಣಪತಿ. ನಮ್ಮನ್ನು ಕ್ಷಮಿಸಿ ತಂದೆ, ಹಾಗೆ ನಮ್ಮ ಎಲ್ಲ ಕಷ್ಟ ಸುಖವನ್ನು ನೀವೇ ನೋಡಿಕೊಳ್ಳಿ ತಂದೆ. ನಮ್ಮ ತಪ್ಪು ಏನೇ ಇದ್ದರೂ ಕ್ಷಮೆ ಇರಲಿ. ಹಾಗೆ ನಮ್ಮ ಮಕ್ಕಳಿಗೆ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಡು ತಂದೆ ಎಂದು ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಮುಂದಿನ ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಹಾಗೆ ನಿಮ್ಮ ಕೋರಿಕೆ ಏನಾದರೂ ಇದ್ದರೆ ಕಡಲೆಕಾಳು ಹಾರವನ್ನು ಕೂಡ ನಾವು ಗಣೇಶನಿಗೆ ಅರ್ಪಿಸಬಹುದು. ಕಡಲೆಕಾಳು ಹಾರ ಇಲ್ಲ ಅಂದರೆ ಗರಿಕೆಯನ್ನು 21 ಗರಿಕೆಯನ್ನು ದಾರದಲ್ಲೂ ಕಟ್ಟಿ ನಮ್ಮ ಕಷ್ಟ ಏನಿದೆ ಅದನ್ನು ಮನಸ್ಸಿನಲ್ಲಿ ಶುದ್ಧ ಮನಸ್ಸಿನಿಂದ ಬೇಡ್ಕೊಂಡು ಆ ಹಾರವನ್ನು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗಣೇಶನಿಗೆ ಅರ್ಪಿಸುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಮಾಯವಾಗುತ್ತದೆ. ಗಣೇಶನಿಗೆ ನಾವು ಈ ರೀತಿ ಗರಿಕೆ ಆಗಲಿ ಮನೆಯಲ್ಲಿ ಪೂಜೆಯಾಗಿ ಸಲ್ಲಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ವಿದ್ಯಾ ಬುದ್ಧಿ ಎಲ್ಲವನ್ನು ಕೂಡ ಗಣೇಶ ನಮಗೆ ಅರ್ಪಿಸುತ್ತಾರೆ. ಗಣೇಶನಿಗೆ ಪೂಜೆ ಸಲ್ಲಿಸಿ ನಿಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಗಣೇಶನ ಕೃಪೆ ನಿಮ್ಮೆಲ್ಲರ ಮೇಲಿರಲಿ.